ಈ ರೀತಿ ಆಗಿರುವಂತಹ ಎಣ್ಣೆಯನ್ನು ನಾವು ವೇಸ್ಟ್ ಅಂತ ಹೇಳಿ ಬಿಸಾಕಬೇಕಾ ಅಥವಾ ಇದನ್ನು ನಾವು ರೀಯೂಸ್ ಮಾಡೋದಾದರೆ ಯಾವ ರೀತಿಯಾಗಿ ಇದನ್ನು ಕ್ಲೀನ್ ಮಾಡಿಕೊಂಡು ರೀಯೂಸನ್ನು ಮಾಡಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಬನ್ನಿ. ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸೋದೇ ಕಷ್ಟ ಅಂದ್ಕೊಳ್ತಾ ಇದ್ದೀರಾ? ಬಿಡಿಸುವಾಗ ನಮ್ಮ ಕೈಗೆ ನೇಲ್ ಪಾಲಿಶ್ ಏನಾದರೂ ಆಗಿದ್ರೆ ನೇಲ್ ಪಾಲಿಶ್ ಹೋಗಬಹುದು, ಇಲ್ಲ ಅಂತ ಹೇಳಿದರೆ ನಮ್ಮ ಉಗುರುಗಳಿಗೆ ನೋವಾಗಬಹುದು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದರೆ ಇನ್ನು ಮುಂದೆ ಆ ಒಂದು ಚಿಂತೆಯನ್ನು ಬಿಟ್ಟು ಸೇಫ್ಟಿ ಪಿನ್ನು ಒಂದಿದ್ದರೆ ಸಾಕು, ನೀವು KG ಗಟ್ಟಲೆ ಬೆಳ್ಳುಳ್ಳಿಯನ್ನು ಈಸಿಯಾಗಿ ಬಿಡಿಸ್ಕೊಳ್ಬಹುದು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಕೈಗೆ ಯಾವುದೇ ಒಂದು ಶ್ರಮವನ್ನು ಕೊಡದೇನೆ ನಮ್ಮ ಬೆರಳುಗಳನ್ನು ನೋವು ಮಾಡ್ಕೊಳ್ದೇನೆ ಈಸಿಯಾಗಿ ಆ್ಯಂಡ್ ಆರಾಮಾಗಿ ತುಂಬಾ ಸುಲಭವಾಗಿ ನಾವು ಬೆಳ್ಳುಳ್ಳಿಯನ್ನು ಬಿಡಿಸ್ಕೊಳ್ಬಹುದು. ನೋಡಿ, ಈ ಒಂದು ಸೇಫ್ಟಿ ಪಿನ್ನನ್ನು ಬಳಸ್ಕೊಂಡ್ರೆ ಸಾಕು ಎಷ್ಟು ನೀಟಾಗಿ ನಾವು ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿಬೋದು ಅಂತ ಹೇಳಿ. ಜಸ್ಟ್ ಮೇಲೆ ಸ್ವಲ್ಪ ಬಿಡಿಸ್ಕೊಂಡ್ರೂ ಸಾಕು, ತುಂಬಾ ಈಸಿಯಾಗಿ ನೆಕ್ಸ್ಟ್ ನೀವು ಬೆರಳಿಂದನೇ ರಿಮೂವ್ ಮಾಡ್ಕೊಳ್ಬಹುದು. ಸೊ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಅದನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ಈ ಟಿಪ್ಪನ್ನು ಒಂದ್ಸಲ ನೀವು ಟ್ರೈ ಮಾಡಿ, ಖಂಡಿತವಾಗಿಯೂ ನಿಮಗೆ ಇಷ್ಟ ಆಗುತ್ತೆ. ಟಿಪ್ ಇಷ್ಟ ಆಗಿದ್ದರೆ ಪ್ಲೀಸ್ ಬಂದು ನನಗೆ ಕಮೆಂಟ್ ಮಾಡೋದಂತೂ ಮರೆಯೋದು ಬೇಡ. ಶರ್ಟ್ಗೆ ಬಟನ್ಗಳನ್ನು ಹಾಕುವಾಗ ಕೆಲವೊಂದು ಸಾರಿ ಏನಾಗಿರುತ್ತೆ, ಹೋಲ್ಸ್ ತುಂಬಾ ಚಿಕ್ಕದಾಗಿರುತ್ತೆ. ಅದರಲ್ಲೂ ಹೊಸ ಶರ್ಟ್ಗಳಂತೂ ತಂದರೆ ಅಂತ ಹೇಳಿದರೆ ನಮಗೆ ಬಟನ್ಸ್ಗಳ ಹಾಕೋದೇ ಕಷ್ಟ. ಈ ರೀತಿ ಇರುವಾಗ ಜಸ್ಟ್ ಒಂದು ಸೇಫ್ಟಿ ಪಿನ್ ಇದ್ದರೆ ಸಾಕು, ತುಂಬಾ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ನಾವು ನಮ್ಮ ಶರ್ಟಿನ ಬಟನ್ಸ್ಗಳನ್ನು ಹಾಕ್ಕೊಳ್ಬೋದು. ಹೇಗಪ್ಪ ಅಂತ ಹೇಳಿದರೆ ಬನ್ನಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಏನು ಹೋಲ್ಸ್ ಇರುತ್ತೆ ನೋಡಿ, ಆ ಹೋಲ್ಗೆ ನೀವು ಫಸ್ಟ್ ಪಿನ್ನುವನ್ನು ಹಾಕೋಬೇಕು. ನೆಕ್ಸ್ಟು ಒಂದು ಪಿನ್ನುವನ್ನು ನೀವು ಗುಂಡಿಗೆ ಸಿಗಿಸ್ಕೋಬೇಕು. ನೋಡಿ, ನಾನು ಬಟನ್ ಇದೆ ನೋಡಿ, ಆ ಬಟನ್ಗೆ ಸಿಗಿಸ್ಕೊಂಡು ಒಳಗಡೆ ಎಳ್ಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ನೀವು ಶರ್ಟಿನ ಬಟನನ್ನು ಹಾಕ್ಕೊಳ್ಬಹುದು. ನೆಕ್ಸ್ಟ್ ನಾನು ಇನ್ನೊಂದನ್ನು ಹಾಕಿ ಸಹ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟ್ ಏನು ಮಾಡಬೇಕು, ಶರ್ಟಿನ ಏನು ಹೋಲ್ಸ್ ಇದೆ ಆ ಹೋಲ್ಸಿಗೆ ಹಾಕ್ಕೊಂಡು ನೆಕ್ಸ್ಟ್ ನೀವು ಗುಂಡಿ ಅಂತ ಹೇಳಿದರೆ ಬಟನ್ ಒಳಗಡೆ ಸೇರಿಸ್ಕೊಂಡ್ಮೇಲೆ ಈಸಿಯಾಗಿ ಎಲ್ಲ ಶರ್ಟ್ಸ್ ಬಟನ್ಗಳನ್ನು ಸಹ ನೀವು ತುಂಬಾ ಈಸಿಯಾಗಿ ಹಾಕೊಳ್ಬಹುದು. ಒಂದ್ಸಲ ಬೇಕಿದ್ರೆ ಈ ಟಿಪ್ಪನ್ನು ಟ್ರೈ ಮಾಡಿ, ಖಂಡಿತವಾಗಿಯೂ ಸಹ ನಿಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇದರಿಂದ ತುಂಬಾ ಬೇಗ ಹಾಕೊಳ್ಳೋದ್ರ ಜೊತೆಗೆ ನಿಮ್ಮ ಸಮಯದ ಉಳಿತಾಯವನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಕೀ ಇದೆ, ಆದರೆ ಕೀ ಬಂಚಿಲ್ಲ, ಏನು ಮಾಡೋದು? ಈ ಒಂದು ಕೀಯನ್ನು ನಾವು ಹೇಗೆ ನಾವು ಇಟ್ಕೋಬೇಕು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದರೆ ಬನ್ನಿ, ಒಂದು ಸೇಫ್ಟಿ ಪಿನ್ನನ್ನು ತೆಗೆದುಕೊಂಡು ಕೀ ಏನಿದೆ ಅದರೊಳಗಡೆ ಹಾಕ್ಕೊಂಡು ನೀವು ಈಸಿಯಾಗಿ ಹುಕ್ಕಲ್ಲಿ ಹ್ಯಾಂಗ್ ಮಾಡ್ಕೊಳ್ಬಹುದು. ಸೇಫ್ಟಿ ಪಿನ್ನುಗಳನ್ನು ಅಲ್ಲಿ ಇಲ್ಲಿ ಬಿಸಾಕಿ ಹಾಳು ಮಾಡ್ಕೊಡೋದ್ರ ಬದಲು ಈ ರೀತಿ ಯಾವುದಾದ್ರೂ ಒಂದು ರಬ್ಬರ್ ಬ್ಯಾಂಡ್ ಇತ್ತು ಅಂತ ಹೇಳಿದರೆ ನಿಮ್ಮ ಹತ್ರ ಇರುವಂತಹ ಎಲ್ಲ ಸೇಫ್ಟಿ ಪಿನ್ನುಗಳನ್ನು ನೀವು ಈ ಒಂದು ರಬ್ಬರ್ ಬ್ಯಾಂಡಲ್ಲಿ ಹಾಕ್ಕೊಂಡು ನೀವು ಹುಕ್ ಏನಾದ್ರು ಇತ್ತು ಅಂತ ಹೇಳಿ ಅದರಲ್ಲಿ ನೀವು ಹ್ಯಾಂಗ್ ಮಾಡಿ ಇಟ್ಕೊಳ್ಬಹುದು. ಬೇಕಾದಾಗ ನೀವು ಈಸಿಯಾಗಿ ಅದರಿಂದ ಒಂದನ್ನು ತೆಗೆದುಕೊಂಡು ಹಾಕ್ಕೊಂಡು ಪುನಃ ಬೇಡ ಅಂತ ಹೇಳಿದರೆ ಅಲ್ಲೇ ನೀವು ಇಟ್ಕೊಳ್ಬಹುದು. ರಬ್ಬರ್ ಬ್ಯಾಂಡ್ ಇಲ್ಲ ಅಂತ ಹೇಳಿದರೆ ನೀವು ಈ ರೀತಿ ಬಳೆಯಲು ಸಹ ನೀವು ಟ್ರೈ ಮಾಡಬಹುದು. ಈ ರೀತಿ ಬ್ಯಾಗ್ಗಳಿದ್ದಾಗ ವ್ಯಾನಿಟಿ ಬ್ಯಾಗ್ ಇರಬಹುದು, ಪರ್ಸ್ ಇರಬಹುದು ಅಥವಾ ಸ್ಕೂಲ್ ಬ್ಯಾಗ್ಗಳಿರ್ಬೋದು, ಯಾವುದಾದ್ರೂ ಬ್ಯಾಗ್ ಆದರೂ ಓಕೆ. ಬ್ಯಾಗ್ ಏನಾಗುತ್ತೆ, ಕೆಲವೊಂದು ಸರಿ ಆಟೋಮ್ಯಾಟಿಕ್ ಆಗಿ ಜಿಪ್ಪು ಜಾರಿ ಹೋಗ್ತಾ ಇರುತ್ತೆ. ಈ ರೀತಿ ಜಿಪ್ಪುಗಳು ಜಾರಿ ಹೋಗಬಾರ್ದು ಅಂತ ಹೇಳಿದರೆ ಏನು ಮಾಡಿ ಅಂತ ಹೇಳಿದರೆ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಒಂದೊಂದು ಸೇಫ್ಟಿ ಪಿನ್ನನ್ನು ನೀವು ಅದರೊಳಗೆ ಹಾಕಿಟ್ಕೊಳ್ಳಿ. ಮೀನ್ಸ್ ನಾನು ತೋರಿಸ್ತಿದ್ದೀನಿ ನೋಡಿ, ಆ ರೀತಿ ಹಾಕಿಟ್ಕೊಂಡಾಗ ಏನಾಗುತ್ತೆ, ಅಷ್ಟು ಈಸಿಯಾಗಿ ಜಿಪ್ಪುಗಳು ಜಾರಿ ಹೋಗಲ್ಲ. ಸೊ ನೀವು ಎಲ್ಲಿ ಹಾಕಿ ಇಟ್ಟಿರ್ತೀರ ಸೊ ಅಲ್ಲೇ ಲಾಕ್ ಆಗಿರುತ್ತೆ. ಒಳಗಡೆ ಇಟ್ಟುವಂತಹ ವಸ್ತುಗಳು ಕೂಡ ತುಂಬಾ ಸೇಫ್ಟಿಯಾಗಿರುತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇದರ ರಿಸಲ್ಟ್ ಸಿಗುತ್ತೆ. ಸ್ಯಾರಿಗಿರ್ಬೋದು ಅಥವಾ ಬ್ಲೌಸ್ಗಿರ್ಬಹುದು ನಾವು ಸೇಫ್ಟಿ ಪಿನ್ನುಗಳನ್ನು ಯೂಸ್ ಮಾಡ್ತೀವಲ್ವ. ಸೇಫ್ಟಿ ಪಿನ್ನನ್ನು ನಾವು ಡೈರೆಕ್ಟಾಗಿ ಹಾಕೊಂಡಾಗ ಏನಾಗುತ್ತೆ, ಸ್ಯಾರಿಲಿರುವಂತಹ ಥ್ರೆಡ್ಗಳು ಅಥವಾ ಬ್ಲೌಸ್ಗಳಲ್ಲಿರುವಂತಹ ಥ್ರೆಡ್ಗಳೆಲ್ಲ ಕಿತ್ತೋಗ್ಬೋದು ಅಥವಾ ಅದರೊಳಗಡೆ ಲಾಕ್ ಆಗ್ಬೋದು. ಈ ರೀತಿ ಆಗಬಾರ್ದು ಅಂತ ಹೇಳಿದರೆ ಮ್ಯಾಚಿಂಗ್ ಆಗಿರಬಹುದು ಅಥವಾ ನಿಮಗೆ ಹತ್ರ ಯಾವುದು ಅವೈಲಬಲ್ ಆಗಿರುತ್ತೆ ಆ ಒಂದು ಮಣಿಯನ್ನು ತೆಗೆದುಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚಿಕ್ಕದಾಗಿರುವಂತಹ ಮಣಿಯನ್ನು ತೆಗೆದುಕೊಂಡಿದ್ದೀನಿ. ಮಣಿಯನ್ನು ತೆಗೆದುಕೊಂಡು ಅದರೊಳಗಡೆ ಹಾಕಿ ನಾನು ಸೇಫ್ಟಿ ಪಿನ್ನನ್ನು ಬ್ಲೌಸ್ಗೆ ಹಾಕಿದ್ದೀನಿ. ಈ ರೀತಿ ಹಾಕೋದ್ರಿಂದ ಪಿನ್ನು ಜಾರಾಡಲ್ಲ, ಹಾಗಿದ್ದಾಗ ಬ್ಲೌಸ್ ಕೂಡ ತುಂಬಾ ಸೇಫ್ಟಿ ಆಗಿರುತ್ತೆ. ನಾವು ಸರ್ಗನ್ನು ಸೇರಿಸಿ ಫಸ್ಟು ಬ್ಲೌಸ್ಗೆ ನಾವು ಒಂದು ಪಿನ್ನನ್ನು ಮಾಡ್ಕೊಳ್ತೀವಲ್ವ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಕೆಳಭಾಗಕ್ಕೆ ಇನ್ನೂ ಒಂದು ಪಿನ್ನನ್ನು ಹಾಕ್ಕೊಳ್ತೀವಿ. ಆದರೆ ಹಾಕೊಳ್ಳುವಾಗ ನಾವು ಮೇಲ್ಭಾಗ ಇರಬಹುದು ಅಥವಾ ಎಲ್ಲವನ್ನು ಸೇರಿಸಿ ಒಳಗೆ ಹಾಕ್ಕೊಳ್ಳುವಾಗ ಸೊ ತುಂಬ ಒಂದು ರೀತಿ ನೀಟಾಗಿ ಕಾಣಿಸಲ್ಲ. ಸೊ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿದರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಎಲ್ಲ ಏನು ನೀವು ಸರ್ಗಿಗೆ ಮಾಡ್ಕೊಂಡಿರ್ತೀರ ನೆರಿಗೆಗಳೆಲ್ಲ, ಸೊ ಪ್ಲೀಟ್ಸ್ ಎಲ್ಲವನ್ನು ಒಳಗೆ ತೆಗೆದುಕೊಳ್ಳಿ. ಮೇಲಿನ ಪ್ಲೀಟ್ಸ್ ಏನಿದೆ ಆ ಒಂದು ಪ್ಲೀಟನ್ನು ನೀವು
ಎತ್ತಿಟ್ಕೊಂಡ್ಮೇಲೆ ಒಳಗಡೆಯಿಂದ ಸೇರಿಸಿ ನೀವು ಪಿನ್ನನ್ನು ಹಾಕ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿಯಾಗಿ. ಸೊ ಇಲ್ಲೂ ಅಷ್ಟೇ ನೀವು ಪಿನ್ನನ್ನು ಹಾಕ್ಕೊಳ್ಳುವಾಗ ಒಂದು ಮಣಿಯನ್ನು ಸೇರಿಸಿ ನೀವು ಹಾಕೊಳ್ಳೋದ್ರಿಂದ ಸೊ ಸ್ಯಾರಿಲಿರಬಹುದು ಅಥವಾ ಬ್ಲೌಸಲ್ಲಿರಬಹುದು ಥ್ರೆಡ್ಗಳು ಹಾಳಾಗಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಇವಾಗ ಅಂತ ಹೇಳಿ. ಈ ರೀತಿ ಹಾಕ್ಕೊಂಡಾಗ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ರೀತಿ ದಪ್ಪ ಇರುವಂತಹ ಬಟ್ಟೆಗಳಿರ್ಬೋದು ಅಥವಾ ಜೀನ್ಸ್ ಪ್ಯಾಂಟ್ಗಳಿಗೆ ನಾವು ಪಿನ್ನುವನ್ನು ಹಾಕುವಾಗ ಅಷ್ಟು ಈಸಿಯಾಗಿ ಪಿನ್ನು ಒಳಗಡೆ ಹೋಗಲ್ಲ. ಸೊ ಈ ರೀತಿ ಇರುವಾಗ ನೀವು ಮನೆಯಲ್ಲಿ ವ್ಯಾಕ್ಸ್ ಕ್ಯಾಂಡಲ್ ಇರ್ತದಲ್ವ, ಆ ವ್ಯಾಕ್ಸ್ ಕ್ಯಾಂಡಲ್ಗೆ ನೀವೇನು ಮಾಡಿ ಒಂದು 2-3 ಸಾರಿ ನೀವು ಪಿನ್ನುವನ್ನು ನೀವು ಅದರೊಳಗಡೆ ಚುಚ್ಚಿ ನೀವು ನೆಕ್ಸ್ಟು ಜೀನ್ಸ್ ಪ್ಯಾಂಟ್ ಇರ್ಬೋದು ಅಥವಾ ದಪ್ಪಾಗಿರುವಂತಹ ಬಟ್ಟೆಗೆ ನೀವು ಪಿನ್ನುವನ್ನು ಹಾಕೋದ್ರಿಂದ ತುಂಬಾ ಈಸಿಯಾಗಿ ನೀವು ಪಿನ್ನುವನ್ನು ಹಾಕ್ಕೊಳ್ಬಹುದು. ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಈಸಿಯಾಗಿ ಪಿನ್ನು ಪ್ಯಾಂಟ್ ಒಳಗೆ ಸೇರಿಕೊಳ್ತಾ ಇದೆ ಅಂತ ಹೇಳಿ. ನಾನಿಲ್ಲಿ ಒಂದಷ್ಟು ಪೇಪರ್ಗಳಿಗೆ ಪಿನ್ನುವನ್ನು ಹಾಕ್ಕೊಂಡಿದ್ದೆ. ನೀವು ಕ್ಯಾಲೆಂಡರ್ ಶೀಟ್ ಇರಬಹುದು, A4 ಶೀಟ್ ಇರಬಹುದು ಅಥವಾ ಬರೆದು ಬಿಸಾಕುವಂತಹ ವೇಸ್ಟ್ ಪೇಜಸ್ ಇರಬಹುದು, ನ್ಯೂಸ್ ಪೇಪರ್ ಇರಬಹುದು, ಯಾವುದಾದ್ರೂ ಆಗಿರಬಹುದು. ಇದನ್ನು ನೀವು ಈ ರೀತಿ ಪಿನ್ನನ್ನು ಹಾಕ್ಕೊಂಡು ಯಾವುದಾದ್ರು ಒಂದು ಹುಕ್ಕಿತ್ತು ಅಂತ ಹೇಳಿದರೆ ದೇವರ ಮನೆಯಲ್ಲಿರಬಹುದು ಅಥವಾ ಅಡುಗೆ ಮನೆಯಲ್ಲಿ ನೀವು ಇದನ್ನು ನೇತು ಹಾಕ್ಕೊಳ್ಳೋದೇ ಆದರೆ ಏನಕ್ಕೆ ಅಂತ ಹೇಳಿದರೆ ಕೈಯಲ್ಲೆಲ್ಲ ಎಣ್ಣೆ ಜಿಡ್ಡಾಗಿರುತ್ತೆ ನೋಡಿ. ಅಡುಗೆ ಮಾಡುವಾಗ ಕೈಗೆ ಎಣ್ಣೆ ತಗೊಳ್ಬಹುದು. ಇಲ್ಲ ಅಂತ ಹೇಳಿದರೆ ದೇವ್ರ ಮನೆಯಲ್ಲಿ ದೀಪಕ್ಕೆ ಎಣ್ಣೆನ ಅಥವಾ ಕುಂಕುಮವನ್ನು ಎಲ್ಲವನ್ನು ಹಚ್ಚಿದಾಗ ಕೈಯಲ್ಲಿ ಆಗಿರುವಂತಹ ಕಲೆಗಳನ್ನು ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈ ಪೇಪರನ್ನು ಬಳಸ್ಕೊಳ್ಬಹುದು. ನಾವು ಸ್ಯಾರಿಗಿರಬಹುದು ಅಥವಾ ಡ್ರೆಸ್ಗಳಿಗಿರ್ಬೋದು ಮ್ಯಾಚಿಂಗ್ ಸರಗಳನ್ನು ತೆಗೆದುಕೊಂಡಿರ್ತೀವಲ್ವ, ಸರಗಳಂತೂ ಹಾಕ್ಕೊಳ್ತೀವಿ. ನೆಕ್ಗೆ ಬೇಕು ಅಂತ ಏನಾದರೂ ನೀವು ಅಂದ್ಕೊಂಡ್ರೆ ಅಥವಾ ಶಾರ್ಟ್ ಏನಾದರೂ ಬೇಕು ಅಂತ ಹೇಳಿದರೆ ನೀವೇನು ಮಾಡ್ತೀರಾ, ಚೈನಲ್ಲಿ ಇರುವಂತಹ ಏನು ಲಾಸ್ಟ್ ಎಡ್ಜ್ ಏನಿದೆ ಅದಷ್ಟನ್ನು ಕಂಪ್ಲೀಟಾಗಿ ಹಾಕ್ಕೊಂಡ್ಮೇಲೂ ನಿಮಗೆ ಅದು ದೊಡ್ಡದು ಅನಿಸ್ತಾ ಇದೆ ಅಂತ ಹೇಳಿದರೆ ಒಂದು ಸೇಫ್ಟಿ ಪಿನ್ನನ್ನು ತೆಗೆದುಕೊಂಡು ರೈಟ್ ಆ್ಯಂಡ್ ಲೆಫ್ಟ್ ಸೈಡಲ್ಲಿ 2 ಸೈಡಲ್ಲಿ ಹೋಲ್ಸ್ ಏನಿದೆ ಆ ಹೋಲ್ ಅಥವಾ ಕೊಂಡಿ ಇದೆ ನೋಡಿ, ಆ ಕೊಂಡಿಗೆ ನೀವು ಹಾಕಿಟ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನಿಮಗೆ ನೆಕ್ ಅಷ್ಟಕ್ಕೇ ಲಾಕ್ ಆಗುತ್ತೆ. ಸೊ ನೋಡಿ ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದ್ಸಲ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಬಟ್ಟೆಯನ್ನು ಒಣಗಿಸೋಕೆ ಕ್ಲಿಪ್ಪೇ ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಈ ರೀತಿ ಸೇಫ್ಟಿ ಪಿನ್ನನ್ನು ನೀವು ಎಡ್ಜಸ್ಗೆ ಹಾಕ್ಕೊಂಡಾಗ ತುಂಬಾ ನೀಟಾಗಿರುತ್ತೆ ಆ್ಯಂಡ್ ಬಟ್ಟೆಗಳು ಸಹ ಗಾಳಿಯಲ್ಲಿ ಹಾರಾಡಲ್ಲ, ಒಣಗೋಕ್ಕೂ ಸಹ ತುಂಬಾ ಈಸಿ ಆಗಿರುತ್ತೆ. ಬೇಕಿದ್ರೆ ಒಂದ್ಸಲ ಈ ರೀತಿ ಸೇಫ್ಟಿ ಪಿನ್ ಹಾಕಿ ಟ್ರೈ ಮಾಡಿ. ನಾವು ಮನೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ನಮಗೆ ಎಣ್ಣೆನೇ ಸಾಮಾನ್ಯವಾಗಿ ವೇಸ್ಟ್ ಅಂತ ಹೇಳಿ ಅಂದ್ಕೊಳ್ತೀವಿ. ಅಂತ ಹೇಳಿದರೆ ನಾವು ಕಬಾಬ್ ಅಥವಾ ಬಜ್ಜಿ ಬೋಂಡ ಎಲ್ಲ ಮಾಡಿದ್ವಿ ಅಂತ ಹೇಳಿದರೆ ಸೊ ಸಣ್ಣ ಪುಟ್ಟ ಪುಡಿ ಎಲ್ಲ ಏನಾಗುತ್ತೆ ಒಳಗಡೆ ಆ ಎಣ್ಣೆ ಒಳಗೇ ಆ ರೀತಿಯೇ ಉಳ್ಕೊಂಡ್ಬಿಡುತ್ತೆ. ಇಲ್ಲ ಅಂತ ಹೇಳಿದರೆ ಪೂರಿ ಎಲ್ಲ ಮಾಡಿದರೆ ನಾವು ಹಿಟ್ಟೆಲ್ಲ ಇರುತ್ತೆ ನೋಡಿ, ಆ ಹಿಟ್ಟೆಲ್ಲ ಅಲ್ಲೇ ಅಂಟ್ಕೊಂಡು ಒಂದು ರೀತಿ ಕಪ್ಪಾಗಿರುತ್ತೆ ಎಣ್ಣೆ. ಈ ರೀತಿ ಕಪ್ಪಾಗಿ ಸೀದೋಗಿರುವಂಥ ಎಣ್ಣೆಯನ್ನು ನಾವು ಎಗೇನ್ ಅದೇ ರೀತಿ ನಾವು ಬಳಸ್ಕೊಂಡಾಗ ಏನಾಗುತ್ತೆ, ನಾವು ಮಾಡುವಂತಹ ಅಡುಗೆ ಎಲ್ಲ ಒಂದು ರೀತಿ ಸೀದು ಕರ್ಕಲು ಸ್ಮೆಲ್ ಬಂದೋ ರೀತಿ ಬಂದುಬಿಡುತ್ತೆ. ಸೊ ಈ ರೀತಿ ಇರುವಾಗ ಎಣ್ಣೆಯನ್ನು ನಾವು ಹೇಗೆ ಕ್ಲೀನ್ ಮಾಡ್ಕೊಳ್ಬೇಕು, ಈ ರೀತಿ ಇರುವಂತಹ ಎಣ್ಣೆ ಅಂತ ಹೇಳಿದರೆ ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ 1-2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನೀರನ್ನು ಸೇರಿಸ್ಕೊಂಡ್ಮೇಲೆ ನೀಟಾಗಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಏನು ಬೇಯಿಸಿರ್ತೀರ, ಎಣ್ಣೆ ಬೇಯಿಸಿ ಅಥವಾ ಏನಾದ್ರು ಬಜ್ಜಿ ಬೋಂಡ ಕರೆದು ಎಣ್ಣೆ ಉಳಿಸ್ಕೊಂಡಿರ್ತೀರಲ್ವ, ಆ ಎಣ್ಣೆಗೆ ನೀವು ಆಗಲೇ ತಕ್ಷಣಕ್ಕೆ ನೀವು ಈ ಮಾಡ್ಕೊಂಡಿರುವಂಥ ಕಾರ್ನ್ಫ್ಲೋರ್ ನೀರನ್ನು ಆ ಒಂದು ಎಣ್ಣೆ ಒಳಗೆ ನೀವು ಸೇರಿಸ್ಕೊಂಬಿಡಿ. ಸೇರಿಸಿ ನೀಟಾಗಿ ನೀವು ಅದನ್ನು ಅದರೊಳಗಡೆ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಚೆನ್ನಾಗಿ ಅದರೊಳಗೆ ಎಣ್ಣೆಯೊಳಗೆ ಕಾರ್ನ್ಫ್ಲೋರ್ ಏನಾಗುತ್ತೆ ಚೆನ್ನಾಗಿ ಬೆಂದು ಗಟ್ಟಿ ಆಗಿಬಿಡುತ್ತೆ. ಸೊ ಈ ರೀತಿ ಗಟ್ಟಿ ಆಗುವಾಗ ಏನಾಗುತ್ತೆ ಅದರೊಳಗಡೆ ಇರುವಂತಹ ಏನು ಪೂರಿ ಏನಾದರೂ ಮಾಡಿದರೆ ಕಪ್ಪು ಹಿಟ್ಟೆಲ್ಲ ಸೀದಿರುತ್ತೆ ನೋಡಿ, ಆ ಹಿಟ್ಟಿರ್ಬೋದು ಅಥವಾ ಕಬಾಬು ಬಜ್ಜಿ ಬೋಂಡ ಎಲ್ಲ ಮಾಡಿದ್ರಿ ಅಂತ ಹೇಳಿದರೆ ಅದರೊಳಗಡೆ ಸಣ್ಣ ಸಣ್ಣ ಪುಡಿಗಳೆಲ್ಲ ಕಪ್ಪಾಗಿರುತ್ತೆ, ಪುಡಿ ಎಲ್ಲ ಬಿದ್ದು ಕಪ್ಪಾಗಿರುತ್ತೆ ನೋಡಿ, ಅದೆಲ್ಲವನ್ನು ಸಹ ನೀಟಾಗಿ ಎಳ್ಕೊಂಬಿಡುತ್ತೆ. ಸೊ ಕಾರ್ನ್ಫ್ಲೋರು ಎಲ್ಲವನ್ನು ಎಳ್ಕೊಂಡ್ಮೇಲೆ ಎಣ್ಣೆ ನೀಟಾಗಿ ಕ್ಲೀನ್ ಆಗುತ್ತೆ. ಯಾವುದೇ ರೀತಿಯ ಡಸ್ಟ್ ಕೂಡ ಅಂತ ಹೇಳಿದರೆ ಅದರೊಳಗಡೆ ಯಾವುದೇ ರೀತಿ ವೇಸ್ಟ್ ಅಂತ ಹೇಳಿ ಇರ್ತಿದೆ ನೋಡಿ, ಸೀದು ಹೋಗಿರುವಂತಹ ಐಟಮ್ಸ್ಗಳು ಏನೂ ಅದರೊಳಗೆ ಇರಲ್ಲ. ಸೊ ನೋಡಿ ಎಲ್ಲವೂ ನೀಟಾಗಿದೆ. ಸೊ ಇವಾಗ ನಾನು ಒಂದು ಸ್ಟ್ರೇನರನ್ನು ಇಟ್ಟು ಅದು ಎಣ್ಣೆಯನ್ನು ಅದರೊಳಗಡೆ ಬಗ್ಸ್ಕೊಂಡ್ಬಿಡೋಣ. ಸೊ ನೋಡಿ ಸ್ಟ್ರೇನರನ್ನು ಇಟ್ಟು ಬಿದ್ದೋಗ್ತಾ ಇದೆ ಅಂತ ಹೇಳಿದರೆ 1 ಸ್ಪೂನನ್ನು ಸಪೋರ್ಟ್ಗೆ ಆ ರೀತಿ ಇಟ್ಕೊಂಬಿಡಿ. ಸೊ ನೆಕ್ಸ್ಟ್ ನೀವು ಎಣ್ಣೆಯನ್ನು ಬಗ್ಸ್ಕೊಳ್ಳಿ. ಒಂದು ಗ್ಲಾಸ್ಗೆ ಇರ್ಬೋದು ಅಥವಾ ಬಾಟಲ್ ಯಾವುದಕ್ಕಾದ್ರೂ ನೀವು ಅದನ್ನು ಟ್ರಾನ್ಸ್ಫರನ್ನು ಮಾಡ್ಕೊಳ್ಳಿ. ಸೊ ಕಂಪ್ಲೀಟಾಗಿ ಎಣ್ಣೆ ನೀಟಾಗಿ ಕ್ಲೀನಾಗಿರುತ್ತೆ, ಯಾವುದೇ ರೀತಿ ಅದರೊಳಗಡೆ ಪುಡಿ ಕರಕಲು ಏನೂ ಇರಲ್ಲ, ಬಣ್ಣ ಮಾತ್ರ ಅದೇ ರೀತಿ ಇರುತ್ತೆ. ಸೊ ವೇಸ್ಟ್ ಅಂತ ಏನೂ ಇರಲ್ಲ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.